ನಮಸ್ಕಾರ. ಇವತ್ತಿನ ಪ್ರಶ್ನೆ, ಇದು ಮದ್ದಿಡಿ ಆಗಿದೆ ಇದೇ ಕಾರಣಕ್ಕೆ ಅಂತೇಳಿ ನಾವು ತಿಳಿದುಕೊಳ್ಳೋದು ಹೇಗೆ ಅಂತೇಳಿ ಕೇಳಿದ್ದಾರೆ. ಈಗ ನೋಡಿ, ಮದ್ದಿಡಿ ಆದಾಗ ನಮ್ಮ ದೈಹಿಕವಾಗಿ ಏನೇನು ತೊಂದರೆಗಳು ಆಗುತ್ತೋ, ಯಾವ ಭಾಗದಲ್ಲಿ ಹೆಚ್ಚು ತೊಂದರೆ ಆಗ್ತಾ ಇದೆಯೋ, ಈಗ ಸರ್ವೇ ಸಾಮಾನ್ಯವಾಗಿ ಏನು ತೊಂದರೆ ಇರೋದಿಲ್ಲ, ಇದಕ್ಕಿದ್ದಂಗೆ ತೊಂದರೆ ಸ್ಟಾರ್ಟ್ ಆಗುತ್ತಲ್ಲ, ಒಂದು ಹಾಸ್ಪಿಟಲ್ಗೆ ಚೆಕ್ ಮಾಡಿಸಿ ನೋಡಬೇಕು. ಅಕಸ್ಮಾತ್ ಚೆಕ್ ಮಾಡಿಸಿದ್ರು ಅದು ಕ್ಲಿಯರ್ ಆಗಿಲ್ಲ ಅಂತ ಅಂದಾಗ, ಈ ಥರದ್ದು ಏನಾದರೂ ಸಮಸ್ಯೆ ಆದಾಗ, ಈಗ ಮದ್ದಿಡಿಯಿಂದನೇ ಏನಾದರೂ ಅಕಸ್ಮಾತು ನಿಮಗೇನೋ ಕೈಕಾಲು ಹೊಡ್ತಾ ಬಂತು, ಅಥವಾ ಕಣ್ಣಿಂದೇನೋ ಪ್ರಾಬ್ಲಮ್ ಬಂತು, ಹೊಟ್ಟೆ ಪ್ರಾಬ್ಲಮ್ ಬಂತು, ಹೊಟ್ಟೆನಲ್ಲಿ ಗಂಟು ಕಟ್ಟೋ ಅಂಥದ್ದಂತೆ, ಅದು ಕಟ್ಟಿದ್ರೂ ಕೂಡ ನೀವು ಮುಟ್ಟಿದ್ರೂ ಸಿಗ್ತಾ ಇರುತ್ತೆ ಗಂಟು, ಬಟ್ ಸ್ಕ್ಯಾನ್ಗೆ ಅಂತ ಹೋದಾಗ ಅದರಲ್ಲಿ ಏನೂ ಕೂಡ ತೋರಿಸ್ತಾ ಇರೋದಿಲ್ಲ. ಈ ಥರದ ಒಂದು ಸಮಯದಲ್ಲಿ ಇದೊಂದು ರೀತಿಯಾಗಿ ಈ ಥರ ಒಂದು ಸಮಸ್ಯೆ ಆಗಿದೆ, ಇಂಥ ಒಂದು ಭಾಗಕ್ಕೆ ಸಮಸ್ಯೆಯನ್ನು ಮಾಡಿದ್ದಾರೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತು ಈಗ ಮಾನಸಿಕವಾಗಿ ಹೆಚ್ಚು ಜನ ಕುಗ್ಗೋಗ್ತಾ ಇರ್ತಾರೆ. ಈಗ ಮಲ್ಕೊಂಡಿದ್ದಾಗಲೇ ಬೇಡದೇ ಇರೋದೆಲ್ಲ ಆಲೋಚನೆ ಎಲ್ಲ ಬರ್ತಾ ಇರುತ್ತೆ. ಏನೋ ಒಂಥರ ಯಾವುದಕ್ಕೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ. ಈಗ ನೋಡಿ, ಮಲ್ಕೊಂಡಿರ್ತಾರೆ, ಕೆಲವೊಬ್ಬರು ಎದ್ದೇಳಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ, ಬಟ್ ಎದ್ದೇಳೋದಕ್ಕೆ ಆಗೋದಿಲ್ಲ. ಈ ಥರ ಒಂದು ಸಮಸ್ಯೆ ಇದ್ದಾಗ ಮಾನಸಿಕ ವ್ಯಥೆಗೆ ಅವರು ಒಳಗಾಗ್ತಿದ್ದಾರೆ ಅಂತೇಳಿ ಅರ್ಥ. ಅದು ಮಾನಸಿಕ ವ್ಯಥೆಗೆ ಒಳಗಾಗಲಿ ಅಂತೇಳಿ ಇವರು ಮನಸ್ಸು ಚಂಚಲ ಆಗಬೇಕು, ಮತ್ತು ಇವ್ರ ಮನಸ್ಸು ಅವ್ರ ಕಂಟ್ರೋಲಲ್ಲಿ ಇರಬಾರ್ದು ಅಂತೇಳಿ ಮಾಡಿದ್ದಾರೆ ಅಂತೇಳಿ ಅರ್ಥ. ಯಾವ್ಯಾವ ಕಾರಣಕ್ಕೆ ನಾವು ತಿಳಿದುಕೊಳ್ಬೋದು ಅಂತ ಕೇಳಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಇದು. ಮತ್ತು ಇನ್ನೂ ಯಾವುದಾದ್ರೂ ಒಂದು ಭಾಗದಲ್ಲಿ ಹೆಚ್ಚೆಚ್ಚು ಒಂಥರ ಹುಳ ಹರಿದಾಡುತ್ತೆ, ಅದಕ್ಕೆ ಅದೊಂದು ರೀತಿ ಆಗಿರ್ತಕ್ಕಂಥ ಪ್ರಯೋಗ ಮಾಡಿ ಮದ್ದಿಡಿನಲ್ಲಿ ಹಾಕಿರ್ತಾರೆ. ಈಗ ನಾರ್ಮಲಾಗಿ ನಾವು ಹೀಗಿರ್ತೀವಿ, ಇದ್ದಾಗ ಏನಾಗುತ್ತೆ ಅಂತ ಅಂದರೆ, ಈಗ ಕೈಗಳಲ್ಲೇ ಏನೋ ಒಂದು ರೀತಿ ಹುಳ ಹರಿದಾಡ್ದಂಗೆಲ್ಲ ಹರಿದಾಡುತ್ತೆ, ಬಟ್ ಏನೂ ಇರೋದಿಲ್ಲ. ಯಾವ ಡಾಕ್ಟ್ರು ಚೆಕ್ ಮಾಡಿದ್ರು ಕೂಡ ಎಂಥದ್ದು ಇರೋದಿಲ್ಲ. ಮತ್ತು ಇನ್ನೂ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ, ಬೆಂಕಿನಲ್ಲಿ ಹಾಕಿ ಸುಟ್ಟಂಗಾಗುತ್ತೆ. ಈಗ ದೇವ್ರದ್ದು ಕೆಂಡ ಇರುತ್ತೆ ನೋಡಿ, ಕೆಂಡ ಹಾಯ್ಬೇಕಾದ್ರೆ ನಾವು ನಡ್ಕೊಂಡು ಹೋಗ್ತೀವಲ್ಲ, ಅವಾಗೆಲ್ಲ ಬಿಸಿ ಬಿಸಿ ಆಗೋದಿಲ್ವ, ಆ ಥರ ಆ ಒಂದು ಸಮಯದಲ್ಲಿ ಬಂದು ಹೋಗ್ತಾ ಇರುತ್ತೆ. ಅದು ಒಂದು ರೀತಿ ಪ್ರಯೋಗ. ಹೀಗೆ ಈ ಥರ ನಾವು ನೋಡಿಕೊಂಡು ಇಂಥ ಒಂದು ಪ್ರಯೋಗವನ್ನು ಮಾಡಿರ್ಬೋದು ಅಂತೇಳಿ ನಾವು ತಿಳ್ಕೊಬಹುದು, ಯಾವುದಾದ್ರೂ ಒಂದು ಭಾಗದಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ದರೆ. ಮತ್ತು ಇನ್ನೂ ಒಂದು ರೀತಿಯಾಗಿ ಯೋಚನೆ ಮಾಡೋದಾದರೆ, ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾಗ ಅವ್ರ ಮನಸ್ಸಲ್ಲೇ ಇದಕ್ಕಿದ್ದಂಗೆ ವೈಮನಸ್ಸು ಬರುವಂಥದ್ದು, ಅದಕ್ಕೆ ಬೇರೆ ಕಾರಣನೂ ಇರ್ಬೋದು. ಬಟ್ ಈ ಥರದ ಒಂದು ಕಾರಣದಿಂದ ಏನಾದ್ರೂ ಅವರಿಗೆ ಸಮಸ್ಯೆ ಆಗ್ತಾ ಇದ್ದರೆ, ಇದ್ರ ರಿಲೇಟೆಡ್ ಏನಾದ್ರು ಸಮಸ್ಯೆ ಆಗ್ತಿದ್ರೆ, ಅದು ಇದೇ ಕಾರಣಕ್ಕೆ ಗಂಡ ಹೆಂಡತಿ ಬೇರೆ ಮಾಡೋಕ್ಕೆ ಈ ಥರ ಮಾಡಿದ್ದಾರೆ ಅಂತೇಳಿ ತಿಳ್ಕೊಬೋದು. ಈಗ ನಮ್ಗೇನು ಪ್ರಾಬ್ಲಮ್ ಆಗಿರುತ್ತೆ ಅದ್ರ ಬೇಸ್ ಮೇಲೇ ನಾವು ತಿಳ್ಕೊಳ್ತಾ ಹೋಗ್ಬೋದು. ನೋಡಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನೆಕ್ಸ್ಟ್ ವೀಡಿಯೋಸ್ಗಳು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.